ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಅಕ್ಷಯ ತೃತೀಯ ದಿನ ನಮ್ಮ ಮನೆಗೆ ತರಲೇಬೇಕಾದ ಮುಖ್ಯವಾದ ವಸ್ತುಗಳ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಬನ್ನಿ, ಈ ವಸ್ತುಗಳನ್ನು ನಿಮ್ಮ ಮನೆಗೆ ತಂದುಕೊಳ್ಳುವುದರಿಂದ ಸಕಲ ಸೌಭಾಗ್ಯವು ದೊರೆಯುತ್ತದೆ ಎಂದು ನಮ್ಮ ಗುರುಗಳು ತಿಳಿಸಿದ್ದಾರೆ. ಆದ್ದರಿಂದ ನಾನು ಕೂಡ ಪ್ರತಿ ವರ್ಷ ಈ ವಸ್ತುಗಳನ್ನು ತಂದು ಪೂಜಿಸುತ್ತೇನೆ. ನೀವು ಕೂಡ ಹಾಗೆ ಮಾಡಲಿ ಅಂತ ಹೇಳಿಕೊಂಡು ಈ ವಿಡಿಯೋವನ್ನು ನಿಮಗೋಸ್ಕರ ಮಾಡಿದ್ದೇನೆ. ಓಕೆನಾ? ನೋಡಿ, ಅಂತಹ ವಸ್ತುಗಳು ಯಾವುವು ಎಂದರೆ ಅರಿಶಿನ ಪುಡಿ ಅಥವಾ ಅರಿಶಿನ ಕೊಂಬು. ಅದು 1/4 kg ಎಷ್ಟಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಂದುಕೊಳ್ಳಿ. ಓಕೆನಾ? ಆಮೇಲೆ ಕಲ್ಲುಪ್ಪು, ಕೆಂಪು ಅಥವಾ ಬಿಳಿ ಕಲ್ಲುಪ್ಪು ಇರುತ್ತೆ. ಅವೆರಡೂ ಸಿಗಲಿಲ್ಲ ಅಂದರೆ ಸಣ್ಣ ಉಪ್ಪು ಅಂತಾರಲ್ವ, ಅದಾದರೂ ಓಕೆ. ಅದು ಒಂದು ಪ್ಯಾಕೆಟ್ ತೊಗೊಂಡು ಬನ್ನಿ. ಆಮೇಲೆ ತಾಮ್ರದ ತಂತಿ ಅಥವಾ ತಾಮ್ರದ ಏನಾದರೂ ಚಿಕ್ಕ ವಸ್ತುಗಳನ್ನು ಒಂದೇ ಒಂದು ತೊಗೊಂಡು ಬನ್ನಿ. ಆಮೇಲೆ ಬೆಳ್ಳಿಯ ನಾಣ್ಯ ಅಥವಾ ಬೆಳ್ಳಿಯ ವಸ್ತು ಏನಾದರೂ ತೊಗೊಂಡು ಬರಬೇಕಂತೆ. ಅಥವಾ ಇವ್ಯಾವುದೂ ಆಗಲಿಲ್ಲ ಅಂದರೆ ಬಾರ್ಲಿ ಅಕ್ಕಿ ಅಂತ ಗೊತ್ತಲ್ವಾ? ಬಾರ್ಲಿ ಅಕ್ಕಿ ಅಂತ ಕೇಳಿದರೆ ಕೊಡ್ತಾರೆ. ಅದು ಅರ್ಧ kg ಅಥವಾ 1 kg. ಅದು ತುಂಬ ಕಾಸ್ಟ್ಲಿ ಅನಿಸುತ್ತೆ, ನಮಗೆ ಗೊತ್ತಿಲ್ಲ, ನಾವೆಲ್ಲ ಯೂಸ್ ಮಾಡಲ್ಲ. ಆದರೆ ನಾನು ಈ ಸಮಯದಲ್ಲಿ ತರಿಸ್ತೀನಿ. ಆ ಬಾರ್ಲಿ ಗಂಜಿ ಕುಡಿಯೋದ್ರಿಂದ ಈ ಬೇಸಿಗೆನಲ್ಲಿ ತುಂಬ ದೇಹಕ್ಕೆ ತಂಪು ಅಂತಾರಲ್ವ, ಅದಕ್ಕೂ ಉಪಯೋಗ ಆಗುತ್ತಲ್ವ, ಅದಕ್ಕೋಸ್ಕರ ತರಿಸ್ತೀನಿ. ನೀವು ಕೂಡ ತನ್ನಿ, ಆಯಿತಾ? ಈ ಥರ ಬಾರ್ಲಿ, ಅರಿಶಿಣ, ಕಲ್ಲುಪ್ಪು, ತಂತಿ, ತಾಮ್ರ ತಂತಿ ಅಥವಾ ಬೆಳ್ಳಿಯ ವಸ್ತುಗಳು, ಹೀಗೆ ಏನಾದರೂ ವಸ್ತುಗಳನ್ನು ತಂದು ಮನೆಗೆ ತಂದ ತಕ್ಷಣ ದೇವರ ಮನೆಯಲ್ಲಿಟ್ಟು ಅರಿಶಿಣ ಕುಂಕುಮದಿಂದ ಪೂಜಿಸಿ ಅಕ್ಷತೆಯನ್ನು ಹಿಡಿದು ಅಮ್ಮ ತಾಯಿ, ನಾವು ತಂದಿರುವ ಯಾವ ವಸ್ತು ಇರುತ್ತೋ ಆ ವಸ್ತುವಿನಲ್ಲಿ ಮಾತೆ ಮಹಾಲಕ್ಷ್ಮಿ, ನೀನು ಈ ವಸ್ತುವಿನಲ್ಲಿ ನಮ್ಮ ಮನೆಗೆ ಬಂದು ನೆಲೆಸಿದ್ದೀಯ, ನಿನ್ನ ಆಶೀರ್ವಾದವು ನಮ್ಮ ಮೇಲೆ ಸದಾ ಕಾಲ ಇರಲಿ ಎಂದು ಬೇಡಿಕೊಳ್ಳುತ್ತಾ ಆ ಅಕ್ಷತೆಯನ್ನು ಆ ವಸ್ತುವಿನ ಮೇಲೆ ಮತ್ತು ನಮ್ಮ ದೇವರ ಫೋಟೋಸ್ ಇರುತ್ತಲ್ವ ಅವುಗಳ ಮೇಲೆ ಹಾಕುತ್ತಾ ಕೈ ಮುಗಿದರೆ ಅಕ್ಷಯ ತೃತೀಯ ದಿನ ತಂದಿರೋ ವಸ್ತುಗಳ ಕೆಲಸ ಮುಗೀತು. ಓಕೆನಾ? ಆ ವಸ್ತುಗಳು ಅಂದಿನ ದಿನ ಹಾಗೆಯೇ ಅಲ್ಲೇ ಇರಲಿ. ಮಾರನೇ ದಿನ ನೆಕ್ಸ್ಟ್ ಡೇ ಆ ವಸ್ತುವನ್ನು ತೆಗೆದುಕೊಂಡು ಉಪ್ಪನ್ನು ಉಪಯೋಗಿಸಿ ಅಥವಾ ವಸ್ತುಗಳನ್ನು ತಂದಿದ್ದರೆ ಅದನ್ನು ನಿಮ್ಮ ಕಪಾಟ್ ಅಥವಾ ಬೀರುವಿನಲ್ಲಿ ಇಟ್ಕೊಳ್ಳಿ. ಹೀಗೆ ಈ ಥರ ಮಾಡುವುದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಎಂದು ತಿಳಿಸಿದ್ದಾರೆ. ಈ ವಸ್ತುಗಳನ್ನು ಏಕೆ ತರಬೇಕಪ್ಪ ಅಂದರೆ ನಮಗೆ ಬಂಗಾರ ತೆಗೆದುಕೊಳ್ಳಲು ಆಗಲ್ಲ ಅಲ್ವಾ? ಕೆಲವೊಬ್ಬರಿಗೆ ಈಗಿನ ಒಂದು ಬಂಗಾರದ ರೇಟಿನಲ್ಲಿ ತೆಗೆದುಕೊಳ್ಳಲು ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಈ ಮುಖ್ಯವಾದ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ಮನೆಗೆ ತಂದು ಪೂಜಿಸಿ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಓಕೆ, ಬಾಯ್.